ಇವತ್ತಿನ ಶ್ರೀರಾಮನವಮಿ ವಿಶೇಷ ಪಾನಕ, ಕೋಸಂಬರಿ, ನೀರ್ ಮಜ್ಜಿಗೆ ಮತ್ತೆ ರಸಾಯನ. ಭಗವಂತ ಇವತ್ತು ಭೂಮಿಗೆ ಬಂದಂತಹ ದಿನ. ಒಂದಿನ ಗ್ಯಾಸ್ ಸ್ಟವ್ ಇಲ್ಲದೆ ಇದ್ರೆ ಪರದಾಡುವಂತಹ ನಾವು 14 ವರ್ಷ ವನವಾಸದಲ್ಲಿ ಇದ್ದಂತಹ ಭಗವಂತ ಹೇಗಿದ್ದ ಅಂತ ದೇವ್ರಿಗೆ ಗೊತ್ತು. ಗ್ಯಾಸ್ ಸ್ಟವ್ ಬಳಸದೆ ಮಾಡುವಂತಹ ಈ ಎಲ್ಲ ನೈವೇದ್ಯ ಎಷ್ಟು ರುಚಿಯಾಗಿರುತ್ತೆ. ಪಾನಕ ಹೇಗ್ ಮಾಡೋದು ನೋಡೋಣ. ಒಂದು ಬೌಲ್ಗೆ ನೀರನ್ನ ಹಾಕಿ ಬೆಲ್ಲ ಹಾಕಿ ಕರಗಿಸ್ಕೊಳ್ಳಿ. ಸುಲಭವಾಗಿ ಸಿಗುವಂತಹ ನಿಂಬೆ ಹಣ್ಣಿನ ಪಾನಕನೇ ಇವತ್ತಿನ ವಿಶೇಷ. ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ಏಲಕ್ಕಿ ಪುಡಿ, ಪೆಪ್ಪರ್ ಪೌಡರ್, ಸ್ವಲ್ಪ ಶುಂಠಿಯನ್ನ ಮಿಕ್ಸ್ ಮಾಡ್ಕೊಂಡ್ರೆ ಪಾನಕ ರೆಡಿ ಆಗುತ್ತೆ. ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ನೆನ್ಸಿಟ್ಟಿರುವ ಹೆಸರುಬೇಳೆ, ಸಣ್ಣಗೆ ಹೆಚ್ಚಿರೋ ಮಾವಿನಕಾಯಿ, ಸೌತೆಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಒಗ್ಗರಣೆ ಕೊಟ್ರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಕೋಸಂಬರಿ ಕೂಡ ರೆಡಿ. ನೀರ್ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ 1 ಕಪ್ ಗಟ್ಟಿ ಮೊಸರನ್ನ ಬೀಟ್ ಮಾಡ್ಕೊಂಡು ಉಪ್ಪು, ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿಯನ್ನ ಹಾಕಿ ನೀರನ್ನ ಮಿಕ್ಸ್ ಮಾಡ್ಕೊಂಡ್ರೆ ನೀರ್ ಮಜ್ಜಿಗೆ ರೆಡಿ. ಖಾರ ಬೇಡ ಅನ್ಸಿದ್ರೆ ಮೆಣಸಿನಕಾಯಿ ಸ್ಕಿಪ್ ಮಾಡಬಹುದು. ರುಚಿಯಾದ ರಸಾಯನ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡಿರುವ ಬಾಳೆಹಣ್ಣು, ತೊಳೆದಿಟ್ಟಿರುವಂತಹ ದ್ರಾಕ್ಷಿ, ದಾಳಿಂಬೆ, ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡಿ ಅದ್ಭುತ ರುಚಿಯ ರಸಾಯನ ಕೂಡ ರೆಡಿ ಆಯ್ತು. ಕರ್ಬೂಜ ರಸಾಯನ ಕೂಡ ಮಾಡಿ ಹಂಚ್ತಾರೆ ಇವತ್ತು. ಆ ಭಗವಂತಂಗೆ ನೈವೇದ್ಯ ಮಾಡಿ ತಿಂತಾ ಇದ್ರೆ ರುಚಿ ಇನ್ನ ಡಬಲ್ ಆಗಿರುತ್ತೆ. ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು.